ಅಯ್ಯನಿಗೆ ಬಂತಲ್ಲಪ್ಪ ಅಯ್ಯಯ್ಯೋ ಸ್ಥಿತಿ. ದರ್ಶನ್ ಭವಿಷ್ಯವಂತೂ ಇನ್ನು ಅಧೋಗತಿ. ತಟ್ಟುತ್ತಾ ದುರ್ದೈವಿ ರೇಣುಕಾಸ್ವಾಮಿ ಕುಟುಂಬಸ್ಥರ ಹಿಡಿ ಶಾಪ. ಮರ್ಡರ್ ಸ್ಟಾರ್ ವಿರುದ್ಧ ರಾಜ್ಯಾದ್ಯಂತ ಹೊತ್ತಿದೆ ಜ್ವಾಲಾಗ್ನಿ. ಇದೇ ಇಂದಿನ ಬರ್ನಿಂಗ್ ಸ್ಟೋರಿ ವಿಶೇಷ. ದಚ್ಚು ಕಿಚ್ಚು. ನಾನು ರಂಜಿತ್ ಶಿರಿಯಾರ್. ಮರ್ಡರ್ ಸ್ಟಾರ್ ವಿರುದ್ಧ ರಾಜ್ಯಾದ್ಯಂತ ಜ್ವಾಲಾಗ್ನಿ ಹೊತ್ತಿ ಉರಿತಿದೆ. ಡಿ ಗ್ಯಾಂಗ್ಗೆ ಕಠಿಣ ಶಿಕ್ಷೆಯನ್ನು ವಿಧಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡಿರೋ ಖಾಕಿ ಟೀಮ್ ಒಂದು ಕಡೆಯಿಂದ ಸಕಲ ಸಾಕ್ಷ್ಯ ಸಂಗ್ರಹಿಸ್ತಾ ಬಂದಿದೆ. ಹೀಗಾಗಿ ದರ್ಶನ್ ಭವಿಷ್ಯವಂತೂ ಇನ್ನು ಅಧೋಗತಿ ಎಂಬಂತಾಗಿದೆ. ಡಿ ಗ್ಯಾಂಗ್ ವಿರುದ್ಧ ಸಿಡಿದೆದ್ದಿದ್ದು ಹೇಗೆ ಆಕ್ರೋಶದ ಜ್ವಾಲಿ. ರೇಣುಕಾಸ್ವಾಮಿ ಕುಟುಂಬಸ್ಥರ ಹಿಡಿಶಾಪ ಸಾರಥಿಗೆ ತಟ್ಟುತ್ತಾ ಅನ್ನೋದನ್ನ ನೋಡೋಣ ಬನ್ನಿ. ಅಯ್ಯನಿಗೆ ಬಂತಲ್ಲಪ್ಪ ಅಯ್ಯಯ್ಯೋ ಸ್ಥಿತಿ. ದರ್ಶನ್ ಭವಿಷ್ಯವಂತೂ ಇನ್ನೂ ಅಧೋಗತಿ. ದಚ್ಚು ವಿರುದ್ಧ ರಾಜ್ಯದಾದ್ಯಂತ ಹೊತ್ತಿದ್ದ ಜ್ವಾಲಾಗ್ನಿ. ಅಯ್ಯನಿಗೆ ಅಯ್ಯಯ್ಯೋ ಸ್ಥಿತಿ. ಎಲ್ಲೆಡೆ ಪ್ರತಿಭಟನೆ, ರೋಷಾಗ್ನಿ. ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಜೀವಾವಧಿ ಶಿಕ್ಷೆಗೆ ಆಗ್ರಹ. ಎಸ್ ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಅವತ್ತು ಬೆಳಿಗ್ಗೆ ಮೈಸೂರಿನಲ್ಲಿ ದರ್ಶನ್ ಬಂಧನವಾದ ನಂತರ ಮಿಂಚಿನಂತೆ ಎಲ್ಲೆಡೆ ಸುದ್ದಿ ಹಬ್ಬಿದೆ. ಅಷ್ಟೇ ಅಲ್ಲ, ಇನ್ನೊಂದೆಡೆ ರಿಯಲ್ ಲೈಫ್ ಅಲ್ಲಿ ಗುಡ್ ರೋಲ್ ಮಾಡೋನು ರಿಯಲ್ ಲೈಫ್ ಅಲ್ಲಿ ಡೆವಿಲ್ ತರ ವರ್ತಿಸುವುದೆಷ್ಟು ಸರಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದರ್ಶನ್ ವಿರುದ್ಧ ಪ್ರತಿಭಟನೆ ಕೂಡ ಜೋರಾಗಿ ನಡೀತಾ ಇವೆ. ಅಂದಹಾಗೆ ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನ ಜೂನ್ 8ನೇ ತಾರೀಕು ಬೆಳಿಗ್ಗೆ 9:48 ಕಿಡ್ನ್ಯಾಪ್ ಮಾಡಲಾಗಿತ್ತು. ಆ ಕಿಡ್ನ್ಯಾಪ್ಗೂ ಮೊದಲಿನ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರೇಣುಕಾಸ್ವಾಮಿಯನ್ನ ಕುಂಚಿಗ್ನಾಳ್ ಬಳಿ ಆಟೋದಲ್ಲಿ ಕರೆತಂದಿದ್ದ ಗ್ಯಾಂಗ್ ಅಲ್ಲಿಂದ ದರ್ಶನ್ ಅಭಿಮಾನಿ ರಘು ಮತ್ತು ತಂಡದಿಂದ ಕಾರಲ್ಲಿ ಬೆಂಗಳೂರಿಗೆ ಕರೆತರಲಾಗಿತ್ತು. ಪಟ್ಟಣಗೆರೆಯ ಶೆಡ್ನಲ್ಲಿ ಕೂಡಿ ಹಾಕಿ ಅಲ್ಲೇ ರೇಣುಕಾಸ್ವಾಮಿಯನ್ನ ಹೊಡೆದು ಸಾಯಿಸಲಾಗಿತ್ತು. ಇದೆಲ್ಲವನ್ನ ಖಡಕ್ ಹಾಕಿ ಎಳೆ ಎಳೆಯಾಗಿ ತನಿಖೆ ಮಾಡಿ ಹೊರಹಾಕ್ತಾ ಇದೆ. ಮರ್ಡರ್ ಸ್ಟಾರ್ ವಿರುದ್ಧ ರಾಜ್ಯಾದ್ಯಂತ ಜ್ವಾಲಾಗ್ನಿ. ಡಿ ಗ್ಯಾಂಗ್ಗೆ ಗಲ್ಲು ಶಿಕ್ಷೆಯನ್ನೇ ವಿಧಿಸುವಂತೆ ಆಗ್ರಹ. ರೇಣುಕಾಸ್ವಾಮಿ ಬರ್ಬರ ಹತ್ಯೆಗೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇವಲ ಚಿತ್ರದುರ್ಗದಲ್ಲಿ ಮಾತ್ರ ಅಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಜೋರಾಗಿ ನಡೀತಾ ಇವೆ. ಕೂಡಲೇ ಡೆವಿಲ್ ಗ್ಯಾಂಗ್ಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಒತ್ತಾಯ ಹೆಚ್ಚಾಗ್ತಾ ಇವೆ. ರಾಮನಗರದಲ್ಲಿ ಪ್ರಗತಿಪರ ಸಂಘಟನೆಯ ಕಾರ್ಯಕರ್ತರು ಮಾತನಾಡಿ ಇದೊಂದು ಹೀನ ಕೃತ್ಯ ಅಂತ ಸಿಡಿದೆದ್ರು. ಕೂಡಲೇ ವಿಶೇಷ ನ್ಯಾಯಾಲಯ ತೆರೆದು ತ್ವರಿತಗತಿ ವಿಚಾರಣೆ ನಡೆಸಬೇಕು ಅಂತ ಆಗ್ರಹಿಸಿದರು. ಬೇಗನೆ ಪ್ರಕರಣವನ್ನು ಇತ್ಯರ್ಥ ಮಾಡಿ ಅವರಿಗೆ ಕಠಿಣ ರೂಪದ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ನಮ್ಮ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಒತ್ತಾಯಿಸ್ತಾ ಇದ್ದೇವೆ. ಹಾಸನದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು. ದರ್ಶನ್ ವಿರುದ್ಧ ಯಾವುದೇ ರಾಜಕೀಯ ಹಸ್ತಕ್ಷೇಪ ಮಾಡದೆ ಕೂಡಲೇ ಕ್ರಮಕ್ಕೆ ಆಗ್ರಹಿಸಿದರು. ಕೇವಲ ರಾಮನಗರ, ಹಾಸನದಲ್ಲಿ ಮಾತ್ರವಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹತ್ಯೆ ಖಂಡಿಸಿ ಪ್ರೊಟೆಸ್ಟ್ ನಡೆದಿದೆ. ಹಾಸನದಲ್ಲೂ ರೇಣುಕಾಸ್ವಾಮಿ ಹತ್ಯೆ ವಿಚಾರಕ್ಕೆ ದರ್ಶನ್ ಅಂಡ್ ಟೀಮ್ ವಿರುದ್ಧ ವೀರಶೈವ ಸಮಾಜ, ಮಹಾಸಭಾ ಮತ್ತು
ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ರು. ಹಾಸನ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ವಿವಿಧ ಮಠಗಳ ಸ್ವಾಮೀಜಿಗಳು ಭಾಗಿಯಾಗಿದ್ದರು. ಚಿತ್ರದುರ್ಗದ ರೇಣುಕಾಸ್ವಾಮಿಯವರನ್ನು ನಮ್ಮ ಚಲನಚಿತ್ರ ನಟರಾದ ದರ್ಶನ್ ಮತ್ತು ಅವರ ಇಡೀ ಗ್ಯಾಂಗು ಸೇರಿ ಒಂದು ಅಮಾನವೀಯವಾಗಿ ಕೃತ್ಯವನ್ನು ಎಸಗಿ ಅವರನ್ನು ಹತ್ಯೆ ಮಾಡಿರ್ತಕ್ಕಂಥದ್ದನ್ನು ರಾಜ್ಯ ಸರ್ಕಾರ ನಿಮ್ಮ ಮಾಧ್ಯಮಗಳ ಮುಖಾಂತರ ನೋಡಿರ್ತಕ್ಕಂಥದ್ದು. ಆ ಒಂದು ಶಿಕ್ಷೆ ಆಗಬೇಕು ಅವರಿಗೆ, ಕೃತ್ಯವನ್ನು ಎಸಗಿದವರಿಗೆ ಅಂತ ಹೇಳಿ ಇವತ್ತು ನಾಗರಿಕ ಸಮಾಜ ಹಾಸನದ ಎಲ್ಲರೂ ಸೇರಿ ಇದು ಚಿಕ್ಕದಾಗಿರ್ತಕ್ಕಂಥದ್ದು. ಇವತ್ತು ಮುಂದೆ ಕೆಲವು ದಿನಗಳ ನಂತರ ಇದೊಂದು ದೊಡ್ಡ ಪ್ರತಿಭಟನೆಯಾಗಿ ಎಲ್ಲ ಸಮಾಜದವರು ಮಾತನಾಡ್ಕೊಳ್ತಾ ಇದ್ದಾರೆ. ರೇಣುಕಸ್ವಾಮಿ ಕೊಲೆ ಖಂಡಿಸಿ ಕನಕಪುರದಲ್ಲೂ ದರ್ಶನ್ ವಿರುದ್ಧ ಪ್ರತಿಭಟನೆ ನಡೆಯಿತು. ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ನಡೆಯಿತು. ಚಿತ್ರರಂಗದಿಂದ ದರ್ಶನ್ರನ್ನ ಬ್ಯಾನ್ ಮಾಡಬೇಕು, ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿ ಮೃತನ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇತ್ತ ಕಲಬುರಗಿಯ ಪ್ರತಿಭಟನೆಯಲ್ಲಿ ಮಠಾಧೀಶರು, ನಾಗರಿಕರು, ಮುಖಂಡರು ಭಾಗಿಯಾದರು. ದರ್ಶನ್ ಫೋಟೋಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮೈಸೂರಿನಲ್ಲೂ ದರ್ಶನ್ ವಿರುದ್ಧ ಪ್ರತಿಭಟನೆ ಜೋರಾಗಿತ್ತು. ಮೈಸೂರು ಕನ್ನಡ ವೇದಿಕೆ ಹಳೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರೊಟೆಸ್ಟ್ ನಡೆಸಿತು. ಆರೋಪಿಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕಿ ಮೃತ ರೇಣುಕಸ್ವಾಮಿ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡೆವಿಲ್ ಗ್ಯಾಂಗ್ನಿಂದ ರೇಣುಕಸ್ವಾಮಿ ಡೆಡ್ಲಿ ಮರ್ಡರ್ ಆಗಿದೆ ಅಂತ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡಾಮಂಡಲವಾಗಿದೆ. ಸಾಯೋವರೆಗೂ ಹೊಡೆದು ಬಿಸಾಕ್ ಹೋಗಿದ್ದಾರೆ. ನಾಯಿ ನರಿಗಳು ರೇಣುಕಸ್ವಾಮಿಯನ್ನ ತಿಂದು ಹಾಕಿವೆ ಹೀಗಂತ ಎಂಎಲ್ಸಿ ರವಿಕುಮಾರ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿರೋ ಸರ್ಕಾರಕ್ಕೆ ಜೀವಂತಿಕೆ ಇದೆಯಾ ಅಂತ ಪ್ರಶ್ನೆ ಮಾಡಿರೋ ಅವರು ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಆಗ್ರಹಿಸಿದ್ದಾರೆ. ನಾನು ಫೋಟೋ ಇವತ್ತು ಬಿಡುಗಡೆ ಮಾಡಲ್ಲ, ಇನ್ನೊಂದು ದಿವಸ ಬಿಡುಗಡೆ ಮಾಡ್ತೇನೆ. ನಾಯಿ ನರಿಗಳು ತಿಂದಿದೆ ಅವರ ದೇಹನ, ರೇಣುಕಾಸ್ವಾಮಿನ ಹೆಂಗೆ ಬಿಸಾಕಿದ್ದಾರೆ ಅಂತ ಹೇಳಿದ್ರೆ ನಾಯಿ ನರಿಗಳೇ ತಿಂದೋಗ್ಬೇಕು, ಆ ದೇಹ ಯಾರ್ದು ಅಂತ ಗೊತ್ತಾಗಬಾರ್ದು ಅಂತೇಳಿ ಹಂಗೆ ಕೊಂದು ಬಿಸಾಕಿದ್ದಾರೆ. ನಾಯಿಗಳು, ನರಿಗಳು, ಇಲಿಗಳು ಅದನ್ನು ತಿಂದಿದ್ದಾವೆ. ಹಾಗಾಗಿ ಈ ಸರ್ಕಾರಕ್ಕೆ ಏನಾದ್ರು ಜೀವಂತಿಕೆ ಇದೆಯಾ, ಸಕ್ರಿಯತೆ ಇದೆಯಾ, ಈ ಸರ್ಕಾರ ಉಸಿರಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ನಾನು ಮಾಡ್ತೇನೆ. ಇನ್ನೊಂದು ಕಡೆ ಚಿತ್ರದುರ್ಗದಲ್ಲಿ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಜಗ್ಗು ತಾಯಿ ಮಗನನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ. ಚಿತ್ರದುರ್ಗದ ರೈಲ್ವೆ ನಿಲ್ದಾಣದ ಬಳಿ ಇದ್ದ ಆರೋಪಿ ಜಗ್ಗು ಆಟೋ ಓಡಿಸಿ ಮನೆ ನಡೆಸ್ತಾ ಇದ್ದ. ಅದ್ಯಾವಾಗ ದರ್ಶನ್ ಫೋನ್ ಮಾಡಿದ್ದಾರೆ ಅಂತ ಹೊರ ಹೋಗಿದ್ದಾನೆ ಇದುವರೆಗೂ ಸುಳಿವಿಲ್ಲ. ಆತ ಕಳೆದ 1 ವಾರದಿಂದ ಮನೆಗೆ ಬಂದಿಲ್ವಂತೆ. ಇದೆಲ್ಲವನ್ನ ನೆನೆದು ಜಗ್ಗು ತಾಯಿ ಕಣ್ಣೀರು ಹಾಕ್ತಿದ್ದಾರೆ. ಯಾರು ಕರೆದ್ರು ಅಂತ ಹೋಗ್ತತೆ, ಯಾರು ಕರೆದ್ರು ಇನ್ನೊಂದೆಡೆ ಸ್ಥಳೀಯರು ಸ್ಟಾರ್ ನಟ ಅಂದ್ರೆ ಮನುಷ್ಯತ್ವವೇ ಇಲ್ಲದೆ ವರ್ತಿಸೋದು ಇದೇನಾ ನಿಮ್ಮತನ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವನು ಈ ಅಂತ ಹುಡುಗ ಯಾರು ಇಲ್ಲ ಸರ್. ನಾವು ಸರ್ವತ್ನಾಗಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಅವ್ನ ಬಾರ ಜೋಗ ಅಂದಿಟ್ಟು ಹಂಗೆ ಬರೋದು ನಮಗೆ. ಅವ್ನು ಶನಿವಾರ ಹೋದಾನೆ ನಮ್ಗೆ ಏನು ಅಂತ ಹೇಳಲೇ ಇಲ್ಲ. ಅವನು ಅಂದ್ರೆ ಹೋಗುವಾಗ ಏನಾದರೂ ಇಲ್ಲಿ ಯಾರ ಹತ್ರ ಇಲ್ಲ ಏನು ಜಗಳ ಇಲ್ಲ, ಏನಿಲ್ಲ. ಅವ್ನು ಮಾಮೂಲು ಆಟ ಹೊಡೆಯಕ್ಕೆ ಹೋದಂಗೆ ಹೋಗಿದ್ದಾನೆ. ನಮಗೆ ಟಿವಿಯಲ್ಲಿ ನೋಡಿದ ಮೇಲೆ ನಮಗೆ ಗೊತ್ತಾಗಿರೋದು. ಅವನು ಎಲ್ಲಿ ಹೋಗಿದ್ದಾನಂತ ನಮಗೆ ಗೊತ್ತೇ ಇಲ್ಲ. ಅಂದ್ರೆ ಒಬ್ಬ ಹೀರೋ ಆದಂಥವ್ರು ಅಭಿಮಾನಿಗಳು ಈ ಥರ ಸಂಕಷ್ಟ ಸಿಕ್ಕಿಸಿ ಜೈಲಿಗೆ ಪೊಲೀಸ್ ಸ್ಟೇಷನ್ಗೆ ಅಲ್ಲಿಗೆ ಮಾಡೋದು ಹೌದು. ಈ ಥರ ಅವ್ರು ಮಾಡಬಾರ್ದು. ಯಾಕಂದ್ರೆ ಅವ್ರ ಒಂದು ಅಭಿಮಾನ ಇಟ್ಕೊಂಡು ಹೋಗ್ತಾರೆ. ಅವ್ರು ಈ ಥರ ಮಾಡ್ತಾರಂತ ಅವ್ರ ಮನಸ್ಸಿನಲ್ಲಿ ಗೊತ್ತಿರೋದಿಲ್ಲ. ಯಾರಿಗೂ ವಿಷ ಕುಡಿಯೋ ಹೊತ್ತೆ ತರಬಾರ್ದು ಬಡವರಿಗೆ. ರೇಣುಕಸ್ವಾಮಿ ಕುಟುಂಬಸ್ಥರ ಹಿಡಿಶಾಪ ತಟ್ಟುತ್ತಾ ಡಿ ಗ್ಯಾಂಗ್ ವಿರುದ್ಧ ಸಿಡಿದೆದ್ದಿದ್ದು ಹೇಗೆ ಆಕ್ರೋಶದ ಜ್ವಾಲೆ. ಕೊಲೆ ಪ್ರಕರಣ ಇಡೀ ರಾಜ್ಯದಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲಿಯೂ ಸುದ್ದಿ ಮಾಡ್ತಾ ಇದೆ. ಇದೆಲ್ಲದರ ಮಧ್ಯೆ ಕಳೆದ 2 ದಿನಗಳ ಹಿಂದೆಯೇ ರೇಣುಕಸ್ವಾಮಿ ತಂದೆ ತಾಯಿ ಸಹೋದರಿ ನನ್ನ ಮಗನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಟ್ಟಿದ್ದಾರೆ. ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ. ಇವರು ದೊಡ್ಡ ಮನುಷ್ಯರು.
ಇವರು ಸ್ಟಾರ್ಗಳು ಈ ಜೀವನದಲ್ಲಿ ಈ ದೇಶದಲ್ಲಿ ಏನ್ರಿ ಏನು ದೇಶ. ಕೊಲೆಯಾಗಿರೋ ರೇಣುಕಸ್ವಾಮಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನನ್ನ ಮಗ ಅಮಾಯಕ, ಆಫೀಸ್ಗೆ ಹೋದವನನ್ನ ಕರೆದೊಯ್ದು ಕೊಲೆ ಮಾಡಿಸಿದ್ದಾರೆ. ನನ್ನ ಮಗನನ್ನ ಸಾಯಿಸಿದಂತೆ ಅವರನ್ನೂ ಸಾಯಿಸಬೇಕು ಅಂತ ಹಿಡಿ ಶಾಪ ಹಾಕಿದ್ದಾರೆ. ಇದು ದರ್ಶನ್ಗೆ ತಟ್ಟುತ್ತಾ ಅನ್ನೋ ಚರ್ಚೆಗಳನ್ನ ಜನಸಾಮಾನ್ಯರು ಮಾಡ್ತಿದ್ದಾರೆ. ಆಫೀಸಿಗೆ ಹೋದನ್ ಕರ್ಕೊಂಡು ಹೋಗಿದ್ದಾರೆ, ಕರ್ಕೊಂಡು ಹೋಗಿ ಕೊಲೆ ಮಾಡಿದಾರೆ. ಅವನನ್ನ ಯಾವ ಸ್ಥಿತಿಗೆ ತಂದಿದ್ದಾರೆ ಅದೇ ಸ್ಥಿತಿಗೆ ತರ್ಬೇಕು ಅವ್ರನ್ನ. ಅವನನ್ನ ಬಿಡ್ಬೇಡ್ರಿ, ಅವನನ್ನ ದರ್ಶನ್ ಅವಳನ್ನ ಆ ಬೋಸುಡಿನ ಅವಳನ್ನ ಬಿಡ್ಬೇಕು. ನನ್ನ ಮನೆತನ ಹಾಳು ಮಾಡಿದಾರಲ್ರಿ. ಒಂದು ಹೆಣ್ಣು ಮಗಳು ಜೀವನ ಹಾಳು ಮಾಡಿದ್ರು. 26 ವರ್ಷದ ಹುಡುಗಿ ಪ್ರೆಗ್ನೆಂಟ್ ಪಾಪು, 5 ತಿಂಗಳ ಮಗು ಐತೆ. ಗಂಡ ಬರ್ತಾನೆ ಇವತ್ತು ಅಂತ ಕಾಯ್ತಾ ಕುಂತಿದ್ದಳು. ಬೆಳಗ್ಗೆ 3 ದಿವಸದಿಂದ ಊಟ ಮಾಡಿಲ್ಲ. ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಇದೆಲ್ಲದರ ಮಧ್ಯೆ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ರಾಜಾತಿಥ್ಯ ಕಲ್ಪಿಸಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆ ವಕೀಲರ ನಿಯೋಗ ಸಿಸಿಟಿವಿ ದೃಶ್ಯ ನೀಡುವಂತೆ ಆರ್ಟಿಐ ಅಡಿ ಅರ್ಜಿ ಸಲ್ಲಿಸಿದೆ. ವಕೀಲರ ನಿಯೋಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಭೇಟಿ ನೀಡಿ ಪ್ರಶ್ನೆ ಮಾಡಿದೆ. ಯಾಕಂದ್ರೆ ವಿಚಾರಣೆ ಎದುರಿಸ್ತಾ ಇರುವಂತಹ ದರ್ಶನ್ಗೆ ಸಿಗರೇಟ್ ನೀಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಠಾಣೆಯ ಆವರಣದಲ್ಲಿ ಶಾಮಿಯಾನ ಹಾಕಲಾಗಿತ್ತು. ಠಾಣೆ ಬಳಿ ಸೆಕ್ಷನ್ 144 ಹಾಕೋದಕ್ಕೆ ಕಾರಣ ಏನು? ಪಾರದರ್ಶಕ ತನಿಖೆ ನಡೆಸಬೇಕು ಅಂತ ವಕೀಲರ ನಿಯೋಗ ಒತ್ತಾಯಿಸಿದೆ. ಇಲ್ಲಿ ಏನಾಗಿದೆ ಅಂದ್ರೆ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ, ಒಂದು ಪೊಲೀಸ್ ಸ್ಟೇಷನ್ಗೆ ಇದು ಶಾಮಿಯಾನ ಬೇಕಾ ಅಂದ್ಬಿಟ್ಟು ನಾಚಿಕೆ ಆಗುತ್ತೆ. ಇದೇನು ಡಿಕ್ಟೇಟರ್ಶಿಪ್ ಇದು ಅಥವಾ ಡೆಮಾಕ್ರಸಿನ ಇದು? ಆಮೇಲೆ ಕೇಳಿದ್ವಿ ನಾವು, ಇಲ್ಲಿ ಕಾರ್ ಇದೆ, DCP ಕಾರ್ ಇದೆ. ನಾವು ಬಂದು ಮಾತಾಡೋದು ಇನ್ಸ್ಪೆಕ್ಟರ್ ಹತ್ರ ಅಲ್ಲ, DCP ಹತ್ರ ಮಾತಾಡಬೇಕಾಗಿದೆ ನಾವು. ಈಗ ಸಾರ್ವಜನಿಕರು ಇವಾಗ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಡೋಕ್ಕೆ ಬಂದಾಗ ದೂರುಗಳು ಸರಿಯಾಗಿ ತಗೊಂಡಿಲ್ಲ ಅಂದ್ಬಿಟ್ಟು ಸುಮಾರು ಮರ್ಡರ್ಗಳಾಗಿದೆ. ಅಂಥ ಟೈಮಲ್ಲಿ ಹಾಗೆಯೇ ದರ್ಶನ್ ಕ್ರೌರ್ಯಕ್ಕೆ ಕುಟುಂಬಸ್ಥರ ಅಸಮಾಧಾನ ಜೋರಾಗಿದೆ. ಹುಟ್ಟೂರು ಪೊನ್ನಂಪೇಟೆಯಲ್ಲಿ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಂದು ದರ್ಶನ್ ಹುಟ್ಟೂರಿನಲ್ಲಿಯೇ ದರ್ಪ ತೋರಿದ್ದಾಗಿ ಹೇಳ್ತಿದ್ದಾರೆ. ಆಸ್ತಿ ವಿಚಾರಕ್ಕೆ ಸೋದರ ಮಾವಂದಿರ ಜೊತೆ ಗಲಾಟೆ ಮಾಡಿದ್ದರ ಬಗ್ಗೆ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅಂದು ಪೊನ್ನಂಪೇಟೆಯ ಮನೆ ಧ್ವಂಸ ಮಾಡಿದ್ದು ಕೂಡ ಇದೆಯಂತೆ. ಆಸ್ತಿ ವಿಚಾರಕ್ಕೆ ಸಂಬಂಧ ಜಗಳವಾಡಿ ಮನೆಯನ್ನ JCB ಮೂಲಕ ದರ್ಶನ್ ಕೆಡವಿಸಿದ್ದಂತೆ. ಆ ಬಗ್ಗೆ ನೋಡಿ ಪೊನ್ನಂಪೇಟೆಯಲ್ಲಿ ದರ್ಶನ್ ಸಂಬಂಧಿ ಏನ್ ಹೇಳಿದ್ರು ಅಂತ ನೋಡಿ. ನಾನು ಸಣ್ಣದ್ರಿಂದಲೇ ದರ್ಶನ್ನ ಎತ್ತಿ ಆಡಿಸಿರ್ತೇನೆ. ಯಾಕಂದ್ರೆ ಮೀನಕ್ಕ ನನ್ನ ಅಕ್ಕ ಆಗಬೇಕು, ನಮ್ಮ ತಾಯಿ ಕಡೆ ಸಂಬಂಧ ಆಗಿರುವಾಗ ಆ ಪುಟ್ಟ ಮಗು, ಅವತ್ತು ಎತ್ತಿ ಆಡಿಸಿದ ಮಗು ಇವತ್ತು ಒಂದು ಕ್ರೈಮ್ ಹಿನ್ನೆಲೆಯಲ್ಲಿ ಇವತ್ತು ಜೈಲು ಪಾಲಾಗಬೇಕಾದ ಸ್ಥಿತಿ ನಿಜಕ್ಕೂ. ವೀಕ್ಷಕರೇ, ಭೂಪತಿಗೆ ತಾನು ಮಾಡಿದಂತಹ ಹಳೆಯ ಗನಂದಾರಿ ಕೆಲಸಗಳು ಹುಡುಕೊಂಡು ಬರುವಂತೆ ಕಾಣ್ತಾ ಇವೆ. ಯಾಕಂದ್ರೆ ಕೊಲೆ ಕೇಸ್ ಬಳಿಕ ನಟ ದರ್ಶನ್ಗೆ ಹಳೆ ಪ್ರಕರಣಗಳು ಕಂಟಕವಾಗ್ತಾ ಇದೆ. ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಸಂಕನಗೌಡರ ನಾಪತ್ತೆ ಪ್ರಕರಣದಲ್ಲೂ ಕೂಡ ಅನುಮಾನಾಸ್ಪದ ನಡೆ ಕಂಡು ಬರ್ತಾ ಇದೆ. ಆದರೆ ಮಲ್ಲಿಕಾರ್ಜುನ್ ಸಹೋದರ BB ಸಂಕನಗೌಡರ್ ಪ್ರತಿಕ್ರಿಯೆಗೆ ನಕಾರ ವ್ಯಕ್ತಪಡಿಸಿದ್ದಾರೆ. ಇನ್ನು ವೈಯಕ್ತಿಕ ವಿಚಾರಕ್ಕೆ ಸಹೋದರ ನಾಪತ್ತೆಯಾಗಿದ್ದಾನೆ ಅಂತ ಸಂಕನಗೌಡರ್ ಹೇಳಿದ್ದಾರೆ. ದರ್ಶನ್ನಿಂದ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಹೇಳಿದ್ದಾರಾದ್ರೂ ಅಸಲಿ ಮ್ಯಾಟರ್ ಏನಾಗಿದೆ ಅನ್ನೋದು ತಿಳಿದಿಲ್ಲ ಯಾಕೆ ಅಂತಿದ್ದಾರೆ ಜನ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳುಹಿಸಿದ ಎನ್ನುವ ಕಾರಣಕ್ಕೆ ರೇಣುಕಸ್ವಾಮಿ ಕೊಲೆ ನಡೆದಿದೆ ಎನ್ನುವ ಆರೋಪದ ಮೇಲೆ ಪ್ರಕರಣ ದಾಖಲಾಗಿದೆ. ಹೀಗಾಗಿ ಪವಿತ್ರ ಗೌಡಾಳನ್ನ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ಸದ್ಯ ಆರೋಪಿಗಳನ್ನು 6 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿರುವ ಪೊಲೀಸರು ನಟ ದರ್ಶನ್ನನ್ನ ಕೂಡ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಹಾಗೆಯೇ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ಅಂದ್ಹಾಗೆ ವೀಕ್ಷಕರೇ, ದರ್ಶನ್ ಗ್ಯಾಂಗ್ ನಡೆಸಿದ ಪ್ರತಿಯೊಂದು ಚಟುವಟಿಕೆಗಳು CC ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಪ್ರಕರಣದಲ್ಲಿ CCTV ದೃಶ್ಯಗಳು ಪ್ರಮುಖ ಸಾಕ್ಷ್ಯವಾಗಿ ಪರಿಗಣನೆಯಾಗಲಿದೆ. ತನಿಖೆ ದಿನೇ ದಿನೇ ಚುರುಕು ಪಡೆದುಕೊಳ್ತಾ ಇದೆ. ಇನ್ನು ವಿವಿಧ ಸಂಘಟನೆಗಳು ದರ್ಶನ್ ಒಬ್ಬ ಪ್ರಭಾವಿ ನಟ, ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದಾನೆ, ಹೀಗಾಗಿ ಬಲಾಢ್ಯರು ಪ್ರಭಾವಿಗಳು ಪ್ರಕರಣ ಮುಚ್ಚಿ ಹಾಕೋ ಸಾಧ್ಯತೆ ಇದೆ ಅಂತ ಆತಂಕ ವ್ಯಕ್ತಪಡಿಸಿವೆ. ಕೂಡಲೇ ಪ್ರಕರಣವನ್ನ CBI ತನಿಖೆಗೆ ಇದ್ರಲ್ಲ ಸ್ನೇಹಿತರೆ,
ನಟ ದರ್ಶನ್ ಕೇಸ್ನಲ್ಲೇ ಬಿಗ್ ಅಪ್ಡೇಟ್ ಆಗ್ತಾನೇ ಇದೆ. ದರ್ಶನ್ ಭವಿಷ್ಯವಂತೂ ಇನ್ನು ಅಧೋಗತಿ ಎಂಬಂತಾಗಿದೆ. ಇದಾಗಿತ್ತು ಈವರೆಗಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.